ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ಒಂದು ಒಳ್ಳೆ ಅಂದರೆ ಬ್ಯೂಟಿಫುಲ್ ಟೆಂಪಲ್‌ನ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಈ ವಿಡಿಯೋನ ಎಂಡ್‌ವರೆಗೂ ನೋಡಿ. ನೀವಂತೂ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತೀರಾ ಆ್ಯಂಡ್ ತುಂಬ ಖುಷಿ ಪಡ್ತೀರಾ. ಆ್ಯಕ್ಚುಲಿ ಈ ಟೆಂಪಲ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಅಷ್ಟು ಫೇಮಸ್ ಟೆಂಪಲ್ ಕೂಡ. ನೀವು ತುಂಬ ಜನಕ್ಕೆ ಈ ಟೆಂಪಲ್ ಆಲ್ರೆಡಿ ಗೊತ್ತಿದೆ. ತುಂಬ ಜನ ನೋಡಿರ್ಬೋದು. ಇನ್ನು ತುಂಬ ಜನ ನೋಡದೇ ಇರೋರು ಇರ್ಬೋದೇನೋ. ಸೊ ಅಂಥವ್ರಿಗೆ ಈ ಟೆಂಪಲ್‌ನ ನಾನು ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಎಂಡ್‌ವರೆಗೂ ನೋಡಿದ್ರೆ ನಿಜವಾಗ್ಲೂ ನೀವಂತೂ ತುಂಬಾನೇ ಎಂಜಾಯ್ ಮಾಡ್ತೀರಾ ಈ ಟೆಂಪಲ್. ಇದು ಬೆ ಇದು ಬೆಂಗಳೂರಿಂದ ಆಲ್ಮೋಸ್ಟ್ 120 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಕೋಲಾರಿಂದ ಆಲ್ಮೋಸ್ಟ್ ಒಂದು 20 ಇಂದ 30 ಕಿಲೋಮೀಟರ್ ಐ ಥಿಂಕ್. ನೇಮ್ ಬಂದ್ಬಿಟ್ಟು ಕೋಟಿಲಿಂಗೇಶ್ವರ ಟೆಂಪಲ್. ಕಂಸಂದ್ರ ಅಂತ ಅದು ಆಕ್ಚುಲಿ ಊರ್ ನೇಮು. ಅದು ಕೋಟಿಲಿಂಗೇಶ್ವರ ಟೆಂಪಲ್ ಅಂದ್ಬಿಟ್ಟು ಫೇಮಸ್ ಆಗಿರೋದು. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಆ ಟೆಂಪಲ್‌ಗೆ ಇವತ್ತು ನಾವು ಹೊರಟ್ವಿ ಮನೆಯಿಂದ. ಮನೆಯಿಂದ ಬಂದ್ರೆ ಹೆಬ್ಬಾಳದಲ್ಲಿ ಬಂದು ಆ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಓಹ್ ಮೈ ಗಾಡ್! ಎಷ್ಟು ಟ್ರಾಫಿಕ್ ಅಂದ್ರೆ ಅಪ್ಪಾ ಜೀವನನೇ ಜಿಗುಪ್ಸೆ ಬಂದ್ಬಿಡ್ತು ಆ ಟ್ರಾಫಿಕಲ್ಲಿ. ಹಾಗೋ ಹೀಗೋ ಆಗಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಹೊಸಕೋಟೆ ರೀಚ್ ಆಗೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಸೊ ಹೊಸಕೋಟೆಯಿಂದ ಈಚೆಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಅದ್ರಲ್ಲೂ ತಿರುಪತಿ ಹೈವೇ ಇರೋದ್ರಿಂದ ರೋಡ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಬಂದ್ವಿ ರಿಲ್ಯಾಕ್ಸ್ ಮಾಡ್ಕೊಂಡು. ಸೊ ಅಲ್ಲಿಂದ ಬಂದ್ರೆ ನಿಮ್ಗೆ ಕೋಲಾರಿಂದ ಮುಂದೆ ಬಂದ್ರೆ ಒಂದ್ ಊರಿಂದ ಈ ಕಡೆ ರೈಟ್ ಸೈಡ್‌ಗೆ ನಿಮ್ಗೆ ಬೇರೆ ರೂಟಲ್ಲಿ ತಗೋಬೇಕಾಗತ್ತೆ. ಸೊ ಆ ರೂಟ್ ತಗೊಂಡು ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಅನ್ಸುತ್ತೆ ಆ ರೂಟು. ಅದು ಕೂಡ ಸಿಂಗಲ್ ರೋಡ್ ಆಕ್ಚುಲಿ. ಬಟ್ ತುಂಬಾ ಚೆನ್ನಾಗಿದೆ. ಅಷ್ಟೊಂದೇನು ಹಾಳಾಗಿಲ್ಲ. ಅಂಡ್ ತುಂಬಾ ಒಂಥರ ಸೀನಿಕ್ ರೂಟ್ ಇದೆ. ಕೆಲವೊಂದ್ ಕಡೆ ಒಂಥರ ಫಾರೆಸ್ಟ್ ರೂಟ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಸೊ ತುಂಬಾನೇ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಬಂದೆ ಆಕ್ಚುಲಿ ಆ ರೈಡ್‌ನ. ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ಸೊ ಆರಾಮಾಗಿ ಬಂದ್ವಿ ನಾವು ಆಕ್ಚುಲಿ. ಬಟ್ ಬಿಸ್ಲಿದ್ದಿದ್ರಿಂದ ಸ್ವಲ್ಪ ಬೇಗ ಹೋಗಿ ರೀಚ್ ಆಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನೋಡೋಣ ಕ್ರೌಡ್ ಇರುತ್ತೋ ಇಲ್ವೋ ಅಂತ ಒಂದ್ ಕಡೆ ಕನ್ಫ್ಯೂಷನ್ ಇತ್ತು. ಸೊ ನೋಡೋಣ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಬಂದ್ವಿ. ಸೊ ಒಂದು ರೀಚ್ ಆದ್ರೆ ಅಲ್ಲಿ ಬಂದ್ರೆ ಇದು ನನ್ಗೆ ಕರ್ನಾಟಕ ಟೆಂಪಲ್ಲಾ ಅಥವಾ ಆಂಧ್ರ ಪ್ರದೇಶ್ ಟೆಂಪಲ್ಲಾ ಅಂತ ಕನ್ಫ್ಯೂಷನ್ ಆಗೋಯ್ತು. ಏನಕ್ಕಂದ್ರೆ ಬೋರ್ಡ್ ಎಲ್ಲ ಕನ್ನಡದಲ್ಲಿದೆ. ಬಟ್ ಅಲ್ಲಿ ಬಂದಿದ್ದವ್ರು ಒಬ್ಬರು ಕೂಡ ಕನ್ನಡದಲ್ಲಿ ಮಾತಾಡ್ತಿರ್ಲಿಲ್ಲ. ಎಲ್ಲ ತೆಲುಗಲ್ಲೇ ಮಾತಾಡ್ತಿದ್ರು. ನನ್ಗಂತೂ ಶಾಕ್ ಆಗೋಯ್ತು. ಇದು ಕರ್ನಾಟಕದ ಟೆಂಪಲ್ಲಾ ಅಥವಾ ಆಂಧ್ರ ಟೆಂಪಲ್ಲಾ ಅಂತ. ಈವನ್ ಅಲ್ಲಿ ಪ್ಲೇ ಮಾಡ್ತಿದ್ದ ಸಾಂಗ್ಸ್ ಕೂಡ ತೆಲುಗುನಲ್ಲೇ ಇತ್ತು. ಬಟ್ ಎನಿವೇ ಅಲ್ಲಿಂದ ಒಳಗಡೆ ಒಂದು ಟಿಕೆಟ್ ತಗೊಂಡು ಎಂಟ್ರಿ ಆದ್ವಿ ಬಂದ್ರೆ ಈ ಸೀನ್ ನೋಡಿ ನಾನಂತೂ ಫುಲ್ ಸ್ಟನ್ ಆಗೋದೆ. ಓಹ್ ಮೈ ಗಾಡ್! ಏನಕ್ಕೆ ಇದುವರೆಗೂ ನಾನು ಜನರಲಿ ದೇವಸ್ಥಾನದಲ್ಲಿ ಅಥವಾ ನಮ್ಮ ಊರು ಕಡೆ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋದ್ರೆ ಒಂದು ಸಿಂಗಲ್ ಲಿಂಗು ಇರೋದನ್ನ ಮಾತ್ರ ನೋಡ್ತಿದ್ವಿ. ಸೊ ಇಲ್ಲಿ ಬಂದು ಸಡನ್ ಆಗಿ ಎಂಟ್ರಿ ಆದ್ರೆ ಓಹ್ ಗಾಡ್! ಅದ್ ಕಣ್ಮುಂದೆ ಎಷ್ಟೊಂದ್ ಲಿಂಗಗಳು ಆಲ್ಮೋಸ್ಟ್ ಥೌಸಂಡ್ಸ್ ಆಫ್ ಲಿಂಗ. ಎಷ್ಟು ಅಷ್ಟೊಂದ್ ಲಿಂಗಗಳ ಒಟ್ಟಿಗೆ ನೋಡಿ ನಾನಂತೂ ಶಾಕ್ ಆಗೋದೆ. ಅಂಡ್ ತುಂಬಾನೇ ಸ್ಟನ್ ಆಗೋದೆ ನಾನಂತೂ. ಅಷ್ಟು ಚೆನ್ನಾಗಿದ್ವು ಕೂಡ ಆ ವ್ಯೂ ಅಂತೂ ಓಹ್ ಮೈ ಗಾಡ್! ಆ ಸೀನರಿ ಸಖತ್ತಾಗಿತ್ತು. ಸೊ ಅಲ್ಲಿ ಒಂಥರ ನೋಡೋಕೆನೆ ಒಂಥರ ಖುಷಿ ಆಗ್ತಿದೆ. ಯಾಕಂದ್ರೆ ಅಷ್ಟು ಲಿಂಗಗಳು ಇದುವರೆಗೂ ಜನರಲ್ ಆಗಿ ನಾನು ನೋಡ್ತಿದ್ದಿದ್ದು ಒಂದೊಂದ್ ಲಿಂಗಗಳು ನೋಡ್ತಿದ್ವಿ ದೇವಸ್ಥಾನಕ್ಕೆ ಹೋದ್ರೆ. ಸೊ ಸಡನ್ ಆಗಿ ಬಂದ್ರೆ ಇಷ್ಟೊಂದ್ ಲಿಂಗಗಳು ಒಂದೇ ಕಡೆ ಅದೊಂಥರ ಅಮೇಜಿಂಗ್ ಅನ್ನಿಸ್ತು ನನ್ಗೆ. ಸೊ ಹಾಗೆ ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರೆ ಇಲ್ಲಿ ಬಿಲ್ವಪತ್ರೆ ಮರಗಳನ್ನ ಕೂಡ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದಾವೆ. ಸೊ ಅದೆಲ್ಲ ನೋಡ್ಕೊಂಡೆ. ನೋಡ್ಕೊಂಡ್ಬಿಟ್ಟು ಮುಂದೆ ಹಾಗೆ ಬಂದ್ರೆ ಇಲ್ಲಿ ಆಕ್ಚುಲಿ ಹಿಂದಿನ ದಿನ ಶಿವರಾತ್ರಿ ಇದ್ದಿದ್ರಿಂದ ಸ್ವಲ್ಪ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಜೊತೆಗೆ ಇಲ್ಲಿ ಶಿವರಾತ್ರಿಲಿ ತೇರು ಕೂಡ ಆಗುತ್ತೆ. ಅದ್ರಲ್ಲಿ ಮಂಜುನಾಥ ಸ್ವಾಮಿ ಅವ್ರದ್ದು ತೇರು ಕೂಡ ಇದು ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಇನ್ನೊಂದು ಬಂದ್ರೆ ಎಷ್ಟು ಟೆಂಪಲ್ಸ್ ಇದೆ ಅಂದ್ರೆ ಇಲ್ಲಿ, ನಾನು ಇದುವರೆಗೂ ನನಗ್ ಗೊತ್ತಿದ್ದು ನನ್ನ ನಾಲೆಡ್ಜ್ ಪ್ರಕಾರ ಇಲ್ಲಿ ಅಂದ್ರೆ ಒಂದು ಮೈನ್ ಟೆಂಪಲ್ ಮಂಜುನಾಥ ಸ್ವಾಮಿ ಅಥವಾ ಒಂದು ಶಿವನ್ ಟೆಂಪಲ್ ಇರುತ್ತೆ ಅಂತ ನಾನ್ ಅನ್ಕೊಂಡ್ ಬಂದಿದ್ದು. ಬಟ್ ಇಲ್ಲಿ ನನಗೆ ಶಾಕಿಂಗ್ ಅನ್ಸಿದ್ದೇನಂದ್ರೆ, ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ದೇವರುಗಳ ಟೆಂಪಲ್ ಕೂಡ ಇದೆ. ಸೊ ಫಸ್ಟ್‌ಗೆನೆ ಹೋಗಿ ಎಂಟ್ರಿ ಆದ್ರೆ ನಾನದು ಶಿವನ್ ಟೆಂಪಲ್ ಏನೋ ಅನ್ಕೊಂಡು ಜಸ್ಟ್ ನಾವು ಲೈನ್ ತುಂಬಾನೇ ಇತ್ತು ಆಕ್ಚುಲಿ ಕ್ರೌಡು. ಮಂಡೇ ಇತ್ತು ಒಂದು. ಜೊತೆಗೆ ಅದ್ರ ಹಿಂದಿನ ದಿನ ಶಿವರಾತ್ರಿ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ರೂ ಬಂದಿದ್ರು. ತುಂಬಾ ಜನ ಬಂದಿದ್ರು ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು. ಸೊ ಹಾಗೆ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ತುಂಬಾ ಕ್ರೌಡ್ ಇದ್ದಿದ್ರಿಂದ ಸ್ವಲ್ಪ ಟೈಮ್ ತಗೊಳ್ತು. ಅಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನನಗೆ ಶಾಕಿಂಗ್ ಅನ್ಸಿದಂದ್ರೆ ಅಲ್ಲಿ ಬ್ರಹ್ಮ ಮತ್ತೆ ಸರಸ್ವತಿ ದೇವಿ ಅವ್ರದ್ದು ಕೂಡ ಅಲ್ಲಿ ಟೆಂಪಲ್ ಅದು. ಆಕ್ಚುಲಿ ಫಸ್ಟ್ ಟೆಂಪಲ್ ಅದೇನೇ ಇದ್ದಿದ್ದು ಬ್ರಹ್ಮ ಮತ್ತೆ ಸರಸ್ವತಿ ದೇವಿದು. ಸೊ ಅದು ಜಸ್ಟ್ ಇಲ್ಲಿ ಆಕ್ಚುಲಿ ವಿಡಿಯೋ ಅಲೋ ಇರ್ಲಿಲ್ಲ. ಆದ್ರೂ ಕೂಡ ಹೇಗೋ ಹೈಡಿಂಗ್ ಅಲ್ಲಿ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಹೊರಗಡೆ ಬಂದ್ರೆ ನೆಕ್ಸ್ಟ್ ಟೆಂಪಲ್ ಇದ್ದಿದ್ದೇನೆ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್. ಸೊ ಬಟ್ ಅಲ್ಲಿನ ಅರ್ಚಕರು ಹೇಳಿದ ಪ್ರಕಾರ ಇದೇ ಮೂಲ ಮಂಜುನಾಥ ಸ್ವಾಮಿ ಆಕ್ಚುಲಿ ದೇವಸ್ಥಾನ ಇದೇನೆ. ಸೊ ಇಲ್ಲೇ ಫಸ್ಟ್ ಈ 1,00,00,000 ಲಿಂಗು ಏನಿದೆ ಪ್ಲಾನ್ ಅದ್ರಲ್ಲಿ ಫಸ್ಟ್ ಲಿಂಗುನ ಸ್ಥಾಪಿಸಿದ್ದು ಇದೇ ಜಾಗದಲ್ಲಿ.
ಅದು ಕೂಡ ಇದೇ ಫಸ್ಟ್ ಲಿಂಗು. ಸೊ, ಇಲ್ಲಿಂದಾನೇ ಎಲ್ಲಾ ಬೇರೆ ಬೇರೆ ಲಿಂಗುಗಳು ಸ್ಟಾರ್ಟ್ ಆಗಿದ್ದು. ಸೊ, ಇದೇ ಫಸ್ಟ್ ಮೂಲ ಲಿಂಗು. ಹಾಗಾಗಿ ತುಂಬಾ ವಿಶೇಷವಾದ ಇದು. ಹಾಗಾಗಿ ಚೆನ್ನಾಗಿತ್ತು. ಒಂಥರ ಬೆಳ್ಳಿ ಅಲಂಕಾರ ಮಾಡಿದ್ರು. ಹಾಗಾಗಿ ಅದ್ ನೋಡೋಕೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ರೆ, ಸೊ, ಇಲ್ಲಿನ ಈ ಸ್ಥಳದ ಒನ್ ಆಫ್ ದ ಫೇಮಸ್ ಏನಕ್ಕಂದ್ರೆ ಇದು 108 ಅಡಿದು ಒಂದು ಶಿವನ ಲಿಂಗು ಇದೆ, ವಿಗ್ರಹ ಅದು. ಮತ್ತೆ ಅದ್ರನ್ ಬಿಟ್ರೆ ಇದು 35 ಅಡಿದು ಈ ನಂದಿ ವಿಗ್ರಹ. ಅದೆರಡು ತುಂಬಾ ಫೇಮಸ್. ನಾವು ನೋಡಿದ್ದು ಇದನ್ನ ಶ್ರೀ ಮಂಜುನಾಥ ಟೆಂಪಲ್ ಅಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅವ್ರದ್ದು ಒಂದು ಮೂವಿ ಮಾಡಿದ್ದಾರೆ ಕನ್ನಡದಲ್ಲಿ, ಶ್ರೀ ಮಂಜುನಾಥ ಅಂದ್ಬಿಟ್ಟು. ಸೊ, ಆ ಮೂವಿನಲ್ಲಿ ನೋಡಿದ್ದು. ಸೊ, ನಾನ್ ಅನ್ಕೊಂಡೆ ಇದೇನೋ ಸೆಟ್ ಹಾಕಿರ್ಬೋದೇನೋ ಅದ್ರಲ್ಲಿ ಅಂತ. ಬಟ್ ಆಕ್ಚುಲಿ ಇಲ್ಲಿ ಬಂದ್ ನೋಡ್ದಾಗ್ಲೇ ಗೊತ್ತಾಗಿದ್ದು ಅದೆಲ್ಲಾನು ರಿಯಲ್ ಅಂದ್ಬಿಟ್ಟು. ಇದಂತೂ ನಾನಂತೂ ಸ್ಟನ್ ಆಗೋದೆ. ಈ ವಿವಿಗೆ 108 ಅಡಿ ಇದೆ ಇದು. ಓಹ್ ಗಾಡ್! ಇದು ಇವನ್ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಇದಿಷ್ಟು ಈ ತರ ಕಾಣ್ಸುತ್ತೆ ಅನ್ಬಿಟ್ಟು. ಶಿವರಾತ್ರಿ ಆಗಿದ್ರಿಂದ ಅದ್ ಅಲಂಕಾರ ಕೂಡ ಮಾಡಿದ್ರು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಸ್ಪೆಷಲಿ ಈ ವ್ಯೂ ಕೂಡ ನಂದಿದು. ಸೊ, ತುಂಬಾ ಚೆನ್ನಾಗಿತ್ತು. ಸೊ, ಹಾಗಾಗಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಈ ಟೆಂಪಲ್ ವಿಶೇಷ ಏನು ಅಂತ ಸರ್ಚ್ ಮಾಡಿದಾಗ ನನಗ್ ಗೊತ್ತಾಗಿದ್ದ ಇನ್ಫಾರ್ಮೇಷನ್ ಏನಂದ್ರೆ, ಇದು ಸಾಂಬ ಶಿವಮೂರ್ತಿ ಅನ್ನೋರು 1980ರಲ್ಲಿ ಈ ಟೆಂಪಲ್‌ನ ಅಂದ್ರೆ ಸ್ಥಾಪಿಸ್ತಾರೆ. ಅದು ಯಾವ ಉದ್ದೇಶದಿಂದ ಅಂದ್ರೆ, ಅವರು ತುಂಬಾ ಶ್ ದೊಡ್ಡ ಶಿವನ ಭಕ್ತರಾಗಿರ್ತಾರೆ. ಸೊ, ಮೊದಲನೇ ಲಿಂಗುನ ನಾನ್ ಹೇಳಿದ್ನಲ್ಲ, ಅಲ್ಲಿ ಮೂಲ ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನದಲ್ಲಿ ಸ್ಥಾಪಿಸ್ತಾರೆ. ಅದಾದ್ಮೇಲೆ ಇಲ್ಲಿ 1,000,000 ಲಿಂಗುಗಳನ್ನ ಸ್ಥಾಪನೆ ಮಾಡ್ಬೇಕು ಅನ್ನೋ ಅವರ ಕನಸು ಇಟ್ಕೊಂಡು ಈ ದೇವಸ್ಥಾನದಲ್ಲಿ ಈ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಆಲ್‌ಮೋಸ್ಟ್ ಅವರು 2018 ಬದುಕಿರ್ತಾರೆ. 2018ರಲ್ಲಿ ಅವ್ರ ಡೆತ್ ಆದ್ಮೇಲೆ ಅವ್ರ ನೆಕ್ಸ್ಟ್ ಅವ್ರ ಮಗಳು, ಅವ್ರ ಫ್ಯಾಮಿಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇದನ್ನ ಆಕ್ಚುಲಿ ಟೆಂಪಲ್‌ನ. ಸೊ, ಇಲ್ಲಿ ನಿಯರ್ಲಿ ಅವ್ರು ಯಾರೋ ಅಲ್ಲಿ ನಮ್ಗೆ ಅರ್ಚಕರು ಹೇಳಿದ ಪ್ರಕಾರ 90,00,000 ಲಿಂಗುಗಳು ಆಲ್ರೆಡಿ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರು. ಬಟ್ ನನಗೆ ಅಷ್ಟೊಂದಿದೆ ಅಂತ ಅನ್ನಿಸ್ಲಿಲ್ಲ. ನಮ್ಗ್ ಎಕ್ಸಾಕ್ಟ್ ಆಗಿ ಎಷ್ಟಿದೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ 90,00,000 ಇದೆ. ಇನ್ನು 10,00,000 ಆದ್ರೆ 1,00,00,000 ಆಗುತ್ತೆ ಅಂತ ಹೇಳ್ತಾ ಇದ್ರು ದೇವಸ್ಥಾನದ ಒಳಗಡೆ. ಸ್ಪೆಷಲಿ ಇಲ್ಲಿ ನಾನ್ ಅನ್ಕೊಂಡೆ ಇದೆಲ್ಲಾ ದೇವಸ್ಥಾನದ ಆಡಳಿತ ಮಂಡಳಿಯಿಂದಾನೇ ಎಲ್ಲಾ ಲಿಂಗಗಳನ್ನ ಸ್ಥಾಪಿಸಿರೋದು ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಅದಾದ್ಮೇಲೆ ಲೇಟಲ್ಲಿ ಗೊತ್ತಾಗಿದ್ದೇನಂದ್ರೆ, ಅಲ್ಲಿ ಎಲ್ರೂ ಕೆಲವ್ರು ಹರಕೆ ಹೊತ್ಕೊಂಡಿರೋರು ಭಕ್ತಾದಿಗಳೇನೆ ಅಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡಿರೋದು ಅಂತ ಅಂದ್ಬಿಟ್ಟು ಅವ್ರವ್ರ ಎಲ್ಲಾ ನೇಮ್‌ಗಳನ್ನ ಹಾಕಿರೋದ್ರ ಅದ್ರ ಮೇಲೆ ಆಕ್ಚುಲಿ. ಸೊ, ಖುಷಿ ಆಯ್ತು ಓವರ್ ಆಲ್ ಅದು ದೇವಸ್ಥಾನ ನೋಡ್ಕೊಂಡು. ಸೊ, ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಬೇರೆ. ತುಂಬಾ ಕ್ರೌಡ್ ಇದ್ದಿದ್ರಿಂದ ಟಯರ್ಡ್ ಆಗೋಯ್ತು. ಹಾಗಾಗಿ ಬಿಸಿಲು ಬೇರೆ ಇದ್ದಿದ್ರಿಂದ ಬೇಗ ಮನೆ ಕಡೆ ಹೋಗೋಣ. ಇನ್ನೊಂದ್ ಪ್ಲೇಸ್ ಯಾವ್ದಾದ್ರು ಕವರ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ತುಂಬಾ ಬಿಸಿಲಿದ್ರಿಂದ ಆಲ್ಮೋಸ್ಟ್ ಟೈಮ್ ಕೂಡ ಆಗ್ತಾ ಬಂದಿತ್ತು. ಈವ್ನಿಂಗ್ ಹೋದ್ರೆ ಆ ಟೆಂಪಲ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಯಾವ್ದು ಪ್ಲೇಸ್ ಪ್ಲಾನ್ ಮಾಡ್ಲಿಲ್ಲ. ಅಲ್ಲಿಂದ ಹೊರಟು ಡೈರೆಕ್ಟಾಗಿ ಮನೆಗ್ ಬರೋಣ ಅಂತ ಹೊರಟ್ವಿ. ಅದ್ರಲ್ಲೂ ಒಂದ್ ಭಯ ಕೂಡ ಇತ್ತು. ಯಾಕಂದ್ರೆ ಈವ್ನಿಂಗ್ ಬಂದ್ರೆ ಮತ್ತೆ ಹೆಬ್ಬಾಳ ರೂಟಲ್ಲೇ ಬರ್ಬೇಕಿತ್ತು. ಸೊ, ಹೆಬ್ಬಾಳ ಬಂದು ಸಿಗಾಕೊಂಡ್ರೆ 2 ಅವರ್ ಅಲ್ಲಿಂದ ಆಚೆ ಬರೋ ಅಷ್ಟ್ರಲ್ಲಿ ಜೀವನೇ ಹೊರಟೋಗುತ್ತೆ ಅನ್ನೋಷ್ಟು ಭಯ ಇತ್ತು. ಸೊ, ಹಾಗಾಗಿ ಅಲ್ಲಿಂದ ಹೊರಟು ಬೇಗನೆ ಹೊರಟ್ಬಿಡೋಣ. ಟ್ರಾಫಿಕ್ ಸಿಗಾಕೊಳ್ಬಾರ್ದು ಅಂತಾನೆ ಅನ್ಕೊಂಡ್ ಬಂದ್ವಿ. ಸೊ, ಬಂದ್ರೆ ಕೊನೆಗೂನು ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ ಇನ್‌ಫ್ಯಾಕ್ಟ್. ಓಕೆ, ಓವರಾಲ್ ಈ ಡೇ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಸೊ, ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ